ಎಲ್ಲರಿಗೂ ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಸನ್ ರೈಸ್ ಆಗಿದೆ ಎಗನೆಸ್ಟ್ KKR ಅಂತಲೇ ಹೇಳ್ಬೋದು. ನಿನ್ನೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಸನ್ರೈಸರ್ಸ್ ಹೈದರಾಬಾದ್ 226 ರನ್ಸ್ ಮಾಡ್ತಾರೆ. ಅದರಲ್ಲಿ ಮೈನ್ ಕಾಂಟ್ರಿಬ್ಯೂಷನ್ ಅಂತ ನೋಡಿದ್ರೆ ಎನ್ರಿಚ್ ಕ್ಲಾಸನ್ ಅವರು 52 ರನ್ಸ್ ಹೊಡಿತಾರೆ 35 ಬಾಲ್ಸಲ್ಲಿ. ಮತ್ತು ಓಪನಿಂಗಲ್ಲಿ ಬಂದಂಥ ಅಭಿಷೇಕ್ ಶರ್ಮಾ ಅವರು 48 ರನ್ಸ್ ಮಾಡ್ತಾರೆ 21 ಬಾಲ್ಸಲ್ಲಿ. ಹಾಗೆ ಟ್ರಾವಿಸ್ ಹೆಡ್ ಅವರು ಕೂಡ 46 ರನ್ ಮಾಡ್ತಾರೆ 21 ಬಾಲಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರು ಒನ್ ಡೌನಲ್ಲಿ ಬಂದು ಕೇವಲ 9 ಬಾಲಲ್ಲಿ 14 ರನ್ ಹೊಡೆದು ಆ ಥರ ಏನು ಯೂಜ್ ಇಂಪ್ಯಾಕ್ಟ್ ಮಾಡಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು 39 ರನ್ ಮಾಡ್ತಾರೆ. ಅವರು ಒಳ್ಳೆ ಮಿಡ್ಲ್ ಓವರ್ಸಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿ ಒಳ್ಳೆ ಟಾರ್ಗೆಟ್ಗೆ ರೀಚ್ ಆಗೋ ಥರ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಅಂತ ಬಂದರೆ KKRಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು 4 ವಿಕೆಟ್ ಪಡ್ಕೊತಾರೆ 41 ರನ್ ಕೊಡ್ತಾರೆ. ಸೊ ಇವರಿಂದನೇ ಇನ್ನೂ ಸ್ವಲ್ಪ ಡೀಸೆಂಟ್ ಟಾರ್ಗೆಟ್ಗೆ ಕಟ್ ಆಗ್ತಾರೆ, ಇಲ್ಲಾಂದರೆ 250+ ಹೋಗ್ಬಿಡ್ತಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನು ಬೇರೆ ಯಾರು ಆ ಥರ ಇಂಪ್ಯಾಕ್ಟ್ ಮಾಡಲ್ಲ. ವೈಭವ್ ಅವ್ರು ಮಾತ್ರ 2 ವಿಕೆಟ್ ತೆಗಿತಾರೆ, ಆದರೆ 47 ರನ್ ಕೊಟ್ಟು ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ವರುಣ್ ಚಕ್ರವರ್ತಿ ಅವರು 2 ಓವರ್ಗೆ 31 ರನ್ ಕೊಟ್ಟು ಎಕ್ಸ್ಪೆನ್ಸಿವ್ ಆಗ್ತಾರೆ. ಇನ್ನು ಅದೇ ರೀತಿ ಇವರ ಬ್ಯಾಟಿಂಗ್ ಕಡೆ ಬಂದರೆ ಫಸ್ಟ್ ಓವರಲ್ಲೇ ಫಿನ್ ಆಲೆನ್ ಅವರು 25 ರನ್ಸ್ ಹೊಡಿತಾರೆ ಡೇವಿಡ್ ಪೇನ್ ಅವ್ರಿಗೆ. ಅವರು 28 ರನ್ಸ್ ಮಾಡಿ ಔಟ್ ಆಗ್ತಾರೆ 7 ಬಾಲ್ಸಲ್ಲಿ. ಇನ್ನು ರಘುವಂಶಿ ಅವರು ಅನ್ಫಾರ್ಚುನೇಟ್ ವಿಕೆಟ್ ಅಂತಲೇ ಹೇಳ್ಬೋದು. ರಿಂಕು ಅವರು ಮತ್ತು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು 52 ರನ್ಸ್ಗೆ ಔಟ್ ಆಗ್ತಾರೆ 29 ಬಾಲ್ಸಲ್ಲಿ. ಅದೇ ರೀತಿ ಇವರು ಬಿಫೋರ್ ಕೆಮ್ರಾನ್ ಗ್ರೀನ್ ಅವರು ರನ್ಔಟಲ್ಲಿ ಇವರು ಇನ್ವಾಲ್ವ್ ಆಗಿರ್ತಾರೆ. ಆ ಟೈಮಲ್ಲಿ ಇವರು ವಾಕಿನ್ ಮಾಡಿಬಿಟ್ಟಿರ್ತಾರೆ. ಆದರೆ ಅಂಪೈರು ಇನ್ನೂ ಕೆಮ್ರಾನ್ ಗ್ರೀನ್ ಅವರು ಕ್ರೀಸ್ಗೆ ಶಾರ್ಟ್ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ವಾಪಸ್ ಕರೆಸ್ತಾರೆ. ಇನ್ನು ನಂತರ ಬಂದ ರಿಂಕು ಸಿಂಗ್ ಅವರು 35 ರನ್ ಮಾಡ್ತಾರೆ 25 ಬಾಲಲ್ಲಿ. ಅವರು ನಿಂತು ಆಡ್ತಿರ್ತಾರೆ, ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಅವರು ವಿಕೆಟ್ ಕಳ್ಕೊತಾರೆ. ಇನ್ನು ಬಂದಂಥ ರಮಣ್ ದೀಪ್ ಆಗಲಿ ಮತ್ತು ಇವರು ಸುನಿಲ್ ನರೈನ್ ಅವರು 2 ಸಿಕ್ಸ್ ಹೊಡಿತಾರೆ. ಯಾರು ಆ ಥರ ಯೂಜ್ ಇಂಪ್ಯಾಕ್ಟ್ ಮಾಡಲ್ಲ. ಕೇವಲ 161 ರನ್ಗೆ 16 ಓವರ್ಗೆ ಆಲ್ಔಟ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ಸನ್ರೈಸರ್ಸ್ ಮ್ಯಾಚ್ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಮೈನ್ ರೀಸನ್ ಅವ್ರು ಮಾಡಿದಂಥ ಫೀಲ್ಡಿಂಗು, ಅವರ ಫೀಲ್ಡಿಂಗಿಂದನೇ ನಿನ್ನೆ ಮ್ಯಾಚ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಕೆಮ್ರಾನ್ ಗ್ರೀನ್ ಅವರು ಔಟ್ ಆಗ್ತಾರೆ ನೋಡಿ, ಅದು ಮೈನ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರಿಗೆ. ಅಲ್ಲಿಂದ ಆ ಥರ ರಿಂಕು ಮತ್ತು ರಘುವಂಶಿ ಅವರು ಸ್ವಲ್ಪ ಹೊತ್ತಾಡ್ತಾರೆ, ಬಿಟ್ಟರೆ ಇನ್ಯಾರು ಆ ಥರ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ಕ್ಲಿಯರ್ಲಿ ಫೀಲ್ಡಿಂಗಿಂದಾನೇ ಸನ್ರೈಸರ್ಸ್ ಹೈದರಾಬಾದ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಇನ್ನು SRH ಕಡೆಯೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಕಂಪೇರ್ ಟು ಬಿಫೋರ್ ಮ್ಯಾಚ್ RCB ಮೇಲೆ ಕಂಪೇರ್ ಮಾಡಿದ್ರೆ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವರು 2 ವಿಕೆಟ್ಸ್ ತೆಗಿತಾರೆ, 2 ಓವರಲ್ಲಿ 17 ರನ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇಶಾನ್ ಮಲಿಂಗ ಅವರು ಕೂಡ 14 ರನ್ ಕೊಡ್ತಾರೆ 2 ಓವರಲ್ಲಿ. ಮತ್ತು ಅದೇ ರೀತಿ ನೋಡಿದ್ರೆ ಇವರು ಜಯದೇವ್ ಉನಾದ್ಕಟ್ ಅವರು 3 ವಿಕೆಟ್ ಪಡ್ಕೊತಾರೆ 21 ರನ್ ಕೊಡ್ತಾರೆ 3 ಓವರಲ್ಲಿ. ಇನ್ನು ಶಿವಾಂಗ್ ಅಂತ ಒಬ್ಬ ಲೆಗ್ ಸ್ಪಿನ್ನರು ಅವರು ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮೀಟ್ ಮಾಡ್ತಿದ್ದಾರೆ ಪಂಜಾಬ್ ಕಿಂಗ್ಸ್ನ, ಅದು ಚಪಾಕ್ ಸ್ಟೇಡಿಯಮಲ್ಲಿ. ಇವರ ಹೆಡ್ ಟು ಹೆಡ್ ನೋಡಿದ್ರೆ 32 ಮ್ಯಾಚ್ ಆಡಿದ್ದಾರೆ, ಇಬ್ಬರು ತಲಾ 16 ಮ್ಯಾಚ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರು ಆಡ್ತಿರೋದು ಇವತ್ತು ಬಂದು ಚೆನ್ನೈನ ಚಿದಂಬರಂ ಸ್ಟೇಡಿಯಮ್ಮಲ್ಲಿ ಅಂತಲೇ ಹೇಳ್ಬೋದು. ಚಪಾಕ್ ಸ್ಟೇಡಿಯಂನ ಸ್ಟ್ಯಾಟ್ಸ್ ಅಂತ ನೋಡಿದ್ರೆ ಚಪಾಕ್ ಸ್ಟೇಡಿಯಮ್ಮಲ್ಲಿ ಟೋಟಲ್ 90 ಮ್ಯಾಚ್ ಆಡಿರ್ತಾರೆ. ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 57% ಗೆದ್ದಿದ್ರೆ, ಬೌಲ್ ಫಸ್ಟ್ ಮಾಡಿರೋರು 42% ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಬಂದರೆ 163 ಇದೆ, ಮತ್ತು ಸೆಕೆಂಡ್ ಇನ್ನಿಂಗ್ 150 ಇದೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 246 ಬೈ ಚೆನ್ನೈ ಸೂಪರ್ ಕಿಂಗ್ಸ್ ಎಗೇನೆಸ್ಟ್ RR ಆಗಿರುತ್ತೆ. ಇನ್ನು ಮತ್ತು ಲೋಯೆಸ್ಟ್ ಸ್ಕೋರ್ ಅಂತ ಬಂದರೆ 70-10 ಬೈ ಚೆನ್ನೈ ಸೂಪರ್ ಕಿಂಗ್ಸ್, ಅದು RCB ವಿರುದ್ಧ ಆಗಿರುತ್ತೆ. ಮತ್ತು ಹೈಯೆಸ್ಟ್ ಚೇಸ್ ಬಂದು 213 ಬೈ LSG, ಅದು ನೋಡ್ಬೋದು. ಆ ಮ್ಯಾಚಲ್ಲಿ ಮಾರ್ಕಸ್ ಸ್ಟೋನಿಸ್ ಅವರು LSG ಟೀಮ್ಗೆ ಆಡಬೇಕಾದ್ರೆ ಅದ್ಭುತವಾದ ಚೇಸ್ ಮಾಡ್ತಾರೆ, 1 ಹ್ಯಾಂಡ್ನಲ್ಲಿ ಮ್ಯಾಚ್ ಗೆಲ್ಲಿಸ್ತಾರೆ, ಆ ಮ್ಯಾಚ್ 100 ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 126 ಇರುತ್ತೆ, ಅದು ನಮ್ಮ RCB ಡಿಫೆಂಡ್ ಮಾಡಿರುತ್ತೆ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅಂತಲೇ ಹೇಳ್ಬೋದು. ಇನ್ನು ಇವರ ಪ್ಲೇಯಿಂಗ್ 11 ಅಂತ ಬಂದರೆ ಲಾಸ್ಟ್ ಮ್ಯಾಚ್ ಥರನೇ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಓಪನ್ ಮಾಡ್ತಾರೆ. ಇನ್ನು ಒನ್ ಡೌನಲ್ಲಿ ಆಯುಷ್ ಮಾತ್ರೆ ಅವರು ಬರ್ತಾರೆ. ಇನ್ನು ಕಾರ್ತಿಕ್ ಶರ್ಮಾ ಅವರು ಬರ್ತಾರೆ. ಸರ್ಫರಾಜ್ ಖಾನ್, ಶಿವಮ್ ದುಬೆ, ಮ್ಯಾಥ್ಯೂ ಶಾರ್ಟ್ ಅವರು ಇವತ್ತು ಇನ್ನೂ ಅವೈಲಬಿಲಿಟಿ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ ಡೆವಾಲ್ಡ್ ಬ್ರಾವಿಸ್ ಅವ್ರದ್ದು. ಸೊ ಅವ್ರನ್ನ ನಾನೀಗ ಮ್ಯಾಥ್ಯೂ ಶಾರ್ಟ್ ಅವರನ್ನೇ ಪ್ಲೇಯಿಂಗ್ 11ಅಲ್ಲಿ ಇಟ್ಟಿದ್ದೀನಿ. ಇನ್ನು
ಡೆಬಾಲ್ಡ್ ಬ್ರೇವಿಸ್ ಅವರು ಬಂದರೆ ಮತ್ತು ಡೆಫಿನೆಟ್ಲಿ ಅವರು ಪ್ಲೇಯಿಂಗ್ 11ಗೆ ವಾಕಿನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೂರ್ ಅಹಮದ್ ಅವರು ಇರ್ತಾರೆ, ಮ್ಯಾಟ್ ಹೆನ್ರಿ ಇರ್ತಾರೆ, ಇನ್ನು ಖಲೀಲ್ ಅಹಮದ್, ಅನ್ಶುಲ್ ಕಂಬೋಜ್ ಅವರು ಇರ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಪ್ರಶಾಂತ್ ವೀರ್ ಆರ್ ರಾಹುಲ್ ಚೌರ್ ಅವರು ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಪಂಜಾಬ್ ಕಿಂಗ್ಸ್ ಕಡೆ ಬಂದರೆ ಅವರು ಸೇಮ್ ವಿನ್ನಿಂಗ್ ಕಾಂಬಿನೇಷನ್ ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೇಮ್ ಪ್ಲೇಯಿಂಗ್ 11 ಹೋಗ್ತಾರೆ ಅವರು. ಪ್ರಿಯಾಂತ್ ಶಾರ್ಯ ಮತ್ತು ಪ್ರಭ್ಸಿಮ್ರನ್ ಅವರು ಓಪನ್ ಮಾಡಿದ್ರೆ ಕೂಪರ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಇವರು 1 ಡೌನಲ್ಲಿ ಆಡ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಇಂಜುರಿ ಕನ್ಸರ್ನ್ ಇನ್ನು ಅದ್ರ ಬಗ್ಗೆ ಏನೂ ಅಪ್ಡೇಟ್ ಗೊತ್ತಿಲ್ಲ. ಸೊ ಅವರು ಮೇಜರ್ ಇಂಜುರಿ ಇರೋದ್ರಿಂದ ಅವರು ಆಡ್ಬೋದು. ಮತ್ತು ನೇಹಲ್ ವಧೇರಾ ಅವರು ಆಡ್ತಾರೆ. ಮಾರ್ಕಸ್ ಸ್ಟೋನಿಸ್, ಶಶಾಂಕ್ ಸಿಂಗ್, ಮಾರ್ಕ್ರೋ ಯಾನ್ಸನ್ ಮತ್ತು ಝೇವಿಯರ್ ಬ್ರಾಟ್ಲೆಟ್ ಅವರು ಆಡ್ತಾರೆ. ಇನ್ನು ಯುಜ್ವೇಂದ್ರ ಚಹಲ್, ಹರ್ಷ್ದೀಪ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಅವರು ಬರ್ಬೋದು ಅಂತಲೇ ಹೇಳ್ಬೋದು. ಬೋತ್ ಟೀಮ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಅವರು ಕಂಪೇರ್ ಟು ಚೆನ್ನೈ ಸೂಪರ್ ಕಿಂಗ್ಸ್ ಫಾರ್ ಅಹೆಡ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಂಜಾಬ್ ಕಿಂಗ್ಸ್ ಬ್ಯಾಲೆನ್ಸ್ ಆಗಿದೆ. ಲಾಸ್ಟ್ ಇಯರ್ ರನ್ನರ್ ಅಪ್ ಟೀಮ್ ಮತ್ತು ಈ ವರ್ಷ ಲಾಸ್ಟ್ ಇಯರ್ಗಿನ್ನೂ ಸ್ಟ್ರಾಂಗ್ ಆಗಿ ಬರ್ತಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ನೋಡಿದ್ರೆ ಲಾಸ್ಟ್ ಮ್ಯಾಚ್ ಸಂಜು ಸ್ಯಾಮ್ಸನ್ ಅವರು ಇನ್ನೂ ಎಮೋಷ್ನಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಅವ್ರ ಫೇಸಲ್ಲಿ ಒಂದು ಎಕ್ಸ್ಪ್ರೆಷನ್ ಇರಲಿಲ್ಲ, ಏನಿರಲಿಲ್ಲ. ಈಗ ಅದನ್ನೆಲ್ಲ ಮರೆತು ಈಗ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ ಮಾಡೋಣ. ರುತುರಾಜ್ ಗಾಯಕ್ವಾಡ್ ಅವ್ರಿಗಂತೂ ಲಾಸ್ಟ್ ಮ್ಯಾಚ್ ಗೇಮ್ ಸೆನ್ಸೇ ಇರಲಿಲ್ಲ ಅಂತಲೇ ಹೇಳ್ಬೋದು. ವಿಕೆಟ್ ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಇನಿಷಿಯಲಿ ಪಿಚ್ ಅಂಡರ್ ಕವರ್ಸ್ ಇತ್ತು. ಸೊ ಹೇಗೆ ಬಿಹೇವ್ ಆಗುತ್ತೆ ಏನೂ ಗೊತ್ತಿರಲಿಲ್ಲ. ಬಟ್ ಆದರೂ ಇವರು ವಿಕೆಟ್ ಬಿಟ್ಟು ಹೊಡೆಯೋಕ್ಕೆ ಹೋಗಿ ವಿಕೆಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆಯುಷ್ ಮಾತ್ರೆ ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಾಗಿಲ್ಲ. ಹೋಪ್ಫುಲಿ ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಮತ್ತು ಕಾರ್ತಿಕ್ ಶರ್ಮಾ, ಸರ್ಫರಾಜ್ ಅಹ್ಮದ್ ಲಾಸ್ಟ್ ಮ್ಯಾಚ್ ಗ್ಲಿಮ್ಸ್ ಕೊಟ್ಟಿದ್ದಾರೆ. ಸೊ ಈ ಮ್ಯಾಚ್ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಬಂದರೆ ಓವರ್ ಟು ಚೆನ್ನೈ ಸೂಪರ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಅವರು ಈ ಮ್ಯಾಚ್ ಗೆಲ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಕಂಪೇರ್ ಟು ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಲೆನ್ಸ್ಡ್ ಆಗಿದೆ. ಎಲ್ಲ ಬಾಕ್ಸ್ ಟಿಕ್ ಮಾಡಿದ್ದಾರೆ. ಚಾಂಪಿಯನ್ ಬೌಲರ್ಸ್ ಇದ್ದಾರೆ. ಸೊ ಓವರ್ ಟು ಚೆನ್ನೈ ಸೂಪರ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಈ ಮ್ಯಾಚ್ ಡೆಫಿನೆಟ್ಲಿ ಒನ್ ಸೈಡಲ್ಲಿ ಹೊಡಿತಾರೆ ಅಂತಲೇ ಹೇಳ್ಬೋದು. ಸ್ಟಾರ್ಟ್ಸ್ ಹೇಳುತ್ತೆ ಚೆನ್ನೈನ ಚಪಾಕಲ್ಲಿ ಹೊಡೆಯೋದು ತುಂಬ ಕಷ್ಟ ಅಂತ. ಆದರೆ ಪಾಸ್ಟ್ ಈಸ್ ಪಾಸ್ಟ್. ಈಗ ಪ್ರೆಸೆಂಟ್ ಅಂತ ನೋಡಿದ್ರೆ ಪಾಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನ ಕಂಪೇರ್ ಮಾಡಿದೆ ಪ್ರೆಸೆಂಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಫಾರ್ ಅವೇ ಇದೆ ಅಂತಲೇ ಹೇಳ್ಬೋದು. ಅಂತಲೇ ಶೋ ಎಂಡ್ ಮಾಡೋಣ. ಇಷ್ಟುವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶೋ ಎಂಡ್ ಮಾಡೋಣ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.